ಹೋದಿಯಾ ಪಿಶಾಚಿ ಅಂತಂದ್ರೆ ಬಂದೆ ಗವಾಕ್ಷಿಲಿ ಅಂತ ಮತ್ತೊಂದು ಇನ್ನಿಂಗ್ಸ್ ಆರಂಭಿಸಿರೋ ಕೊರೋನಾ ರಾಜ್ಯದಲ್ಲಿ ಶತಕ ಬಾರಿಸಿದೆ. ಅದರಲ್ಲೂ ಮೊದಲ ಅಲೆಯಲ್ಲಿ ಕೋವಿಡ್ ಹಾಟ್ಸ್ಪಾಟ್ ಆಗಿದ್ದ ಮಹದೇವಪುರದಲ್ಲೇ ಅತಿ ಹೆಚ್ಚು ಕೇಸುಗಳು ಪತ್ತೆಯಾಗಿದೆ. ಈ ಮಧ್ಯ ಭಾರತದಲ್ಲಿ 2 ಕೋವಿಡ್ ರೂಪಾಂತರಿ ವೈರಸ್ ಪತ್ತೆಯಾಗಿದ್ದು ಆತಂಕಕ್ಕೆ ಕಾರಣ ಆಗಿದೆ. ಕೊರೋನಾ ಮೊದಲನೇ ಅಲೆ, ಎರಡನೇ ಅಲೆ, ಮೂರನೇ ಅಲೆ ಅಂತ ರಾಜ್ಯವನ್ನ ಬೆಚ್ಚಿ ಬೀಳಿಸಿದ್ದ ಹೆಮ್ಮಾರಿ ಕೊರೋನಾ ಮತ್ತೆ ತನ್ನ ಆಟವನ್ನ ಶುರು ಮಾಡಿದ್ದು ಸದ್ದಿಲ್ಲದೆ ಸೋಂಕಿತರ ಸಂಖ್ಯೆ ಹೆಚ್ಚು ಮಾಡಿದೆ. ರಾಜ್ಯದಲ್ಲಿ ಶತಕ ಸಿಡಿಸಿದ ಕೊರೋನಾ ಪ್ರಕರಣಗಳು. ಈ ಬಾರಿ ಕೂಡ ಮಹದೇವಪುರನೇ ಹಾಟ್ಸ್ಪಾಟ್. ಕೊರೋನಾ ಅಲೆಗಳನ್ನ ನೆನೆಸಿಕೊಂಡ್ರೆ ಕನ್ಸಲ್ಲೂ ಬೆಚ್ಚಿ ಬೀಳ್ತಾರೆ ಸಿಲಿಕಾನ್ ಸಿಟಿ ಮಂದಿ. ಅಷ್ಟರ ಮಟ್ಟಿಗೆ ರಾಜ್ಯ ರಾಜಧಾನಿಯನ್ನ ನಲುಗಿಸಿ ಬಿಟ್ಟಿತ್ತು ಹೆಮ್ಮಾರಿ. ಇದೀಗ ಮತ್ತೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿರೋ ಕ್ರೂರಿ ಸದ್ದಿಲ್ಲದೆ ಶತಕ ಸಿಡಿಸಿದೆ. 100 ಮಂದಿ ಕೊರೋನಾ ಪಾಸಿಟಿವ್ ಆಗಿದ್ದಾರೆ. ಇನ್ನು ಮೊದಲ ಅಲೆಯಂತೆ ಈ ಬಾರಿ ಕೂಡ ಮಹದೇವಪುರ ಕೊರೋನಾ ಹಾಟ್ಸ್ಪಾಟ್ ಆಗಿದ್ದು 16ಕ್ಕೂ ಅಧಿಕ ಕೇಸ್ಗಳು ಮಹದೇವಪುರದಲ್ಲಿ ದಾಖಲಾಗಿದೆ. ರಾಜ್ಯದಲ್ಲಿ ಒಟ್ಟು 100 ಸಕ್ರಿಯ ಕೊರೋನಾ ಪ್ರಕರಣಗಳು ದಾಖಲಾಗಿವೆ. ಕಳೆದ 24 ಗಂಟೆಯಲ್ಲಿ 36 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಕಳೆದ 24 ಗಂಟೆಯಲ್ಲಿ 16 ಜನ ಸೋಂಕಿತರು ಗುಣಮುಖರಾಗಿದ್ದಾರೆ. 24 ಗಂಟೆಯಲ್ಲಿ 381 ಜನರಿಗೆ ಟೆಸ್ಟಿಂಗ್ ಮಾಡಲಾಗಿದೆ. 24 ಗಂಟೆಯಲ್ಲಿ ಕೊರೋನಾ ಪಾಸಿಟಿವಿಟಿ ರೇಟ್ 9.44% ಮೊನ್ನೆಗೆ ಹೋಲಿಕೆ ಮಾಡಿದ್ರೆ ಪಾಸಿಟಿವಿಟಿ ರೇಟ್ ಇಳಿಕೆಯಾಗಿದೆ. ಮೊನ್ನೆ 19.37% ಕೊರೋನಾ ಪಾಸಿಟಿವಿಟಿ ರೇಟ್ ಇತ್ತು. 100 ಸೋಂಕಿತರ ಪೈಕಿ 96 ಜನ ಹೋಮ್ ಐಸೋಲೇಷನ್ನಲ್ಲಿದ್ದು 4 ಮಂದಿ ಸೋಂಕಿತರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಭಾರತದಲ್ಲಿ 2 ಕೋವಿಡ್ ರೂಪಾಂತರಿ ವೈರಸ್ ಪತ್ತೆ. NB.1.8.1 ಮತ್ತು LF.7 ಸೋಂಕು ಕೇಸ್ ಹೆಚ್ಚಳ. ಏಷ್ಯಾದಲ್ಲಿ ಹೊಸ ಪ್ರಕರಣಗಳಿಗೆ ಕಾರಣವಾಗಿರುವಂತಹ 2 ಕೋವಿಡ್ ರೂಪಾಂತರಗಳು ಭಾರತದಲ್ಲೂ ಪತ್ತೆಯಾಗಿದೆ. JN.1 ಜೊತೆಗೆ ರೂಪಾಂತರಗೊಳ್ತಾ ಇರೋ NB.1.8.1 ಮತ್ತು LF.7 ಪ್ರಕರಣಗಳ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಉಪತಳಿ ಯಾವ ರೀತಿ ಮಾರಕ ಆಗಲಿದೆ, ಉಪಟಳ ಹೇಗಿರುತ್ತೆ ಅನ್ನೋ ಬಗ್ಗೆ ಅಧ್ಯಯನವೂ ನಡೀತಾ ಇದೆ. ನಮ್ಮ ದೇಶದಲ್ಲಿ LF.7 ಅಂತ ಮತ್ತೆ NB.1.8.1 ಅಂತ 2 ಉಪತಳಿಗಳು ಪತ್ತೆ ಆಗಿದೆ. ಇವು ಅಗೇನ್ JN1 ಸಬ್ಲಿನಿಯೇಜಸ್ ಅಂತ ನಾವು ಹೇಳ್ತೀವಿ. ಹಾಗಾಗಿ ಇದು ಒಮಿಕ್ರಾನ್ನ ಒಂದು ಏನು ಲೀನಿಯೇಜಸ್ ಇರೋದ್ರಿಂದ ಇದು ಖಂಡಿತವಾಗ್ಲೂ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಮಾಡ್ತಾ ಹೋಗುತ್ತೆ. ಬಟ್ ಸಿವಿಯಾರಿಟಿ ಇರೋದಿಲ್ಲ. ವೇರಿಯನ್ಸ್ ಆಫ್ ಮಾನಿಟರಿಂಗ್ ಅಂದ್ರೆ ಇದು ಏನಂದ್ರೆ ಒಂದು ತೀವ್ರತೆ ಜಾಸ್ತಿ ಇರುವಂಥದ್ದಲ್ಲ ಅಂತ. ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಥವಾ ವೇರಿಯನ್ಸ್ ಆಫ್ ಕನ್ಸರ್ನ್ ಅಂದ್ರೆ ಅದರಿಂದ ಪರಿಣಾಮಗಳು ಜಾಸ್ತಿ ಆಗ್ತಾ ಹೋಗ್ಬೋದು. ಬಟ್ ವೇರಿಯನ್ಸ್ ಆಫ್ ಮಾನಿಟರಿಂಗ್ ಅಂದ್ರೆ ಖಂಡಿತವಾಗ್ಲೂ ಇದೊಂದು ಹೊಸ ತಳಿ ಪತ್ತೆ ಆಗಿದೆ. ಇದು ಯಾವ ತರ ಎಫೆಕ್ಟ್ ಮಾಡುತ್ತೆ ಅಂತ ನೋಡ್ಬೇಕಂದ್ರೆ ಸಿವಿಯಾರಿಟಿ ತುಂಬಾ ಕಮ್ಮಿ ಇರುತ್ತೆ. ಅಂದ್ರೆ ನಾವು ಜಸ್ಟ್ ಇದನ್ನ ಮಾನಿಟರ್ ಮಾಡಬೇಕಾಗುತ್ತೆ. ಅದೇ ಏನಾದ್ರು ಯಾವುದೋ ಒಂದು ಹೊಸ ತಳಿ ಪತ್ತೆ ಆಗಿ ಅದರಲ್ಲಿ ವೇರಿಯಂಟ್ ಆಫ್ ಕನ್ಸರ್ನ್ ಅಥವಾ ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂತ ಹೋದ್ರೆ ನೆಕ್ಸ್ಟ್ ಲೆವೆಲ್. ವೇರಿಯಂಟ್ ಆಫ್ ಕನ್ಸರ್ನ್ ಅಂದ್ರೆ ಅದು ಖಂಡಿತವಾಗ್ಲೂ ಸ್ವಲ್ಪ ಆತಂಕಾರಿ ಬೆಳವಣಿಗೆ ಅಂತ ಹೇಳ್ಬೋದು. ಬಟ್ ವೇರಿಯನ್ಸ್ ಆಫ್ ಮಾನಿಟರಿಂಗ್ ಅಂತದಲ್ಲೇ ನಾವು ಈಗಿರೋದ್ರಿಂದ ಈ ಉಪತಳಿಗಳಿಂದ ಖಂಡಿತವಾಗ್ಲೂ ಇದರಿಂದ ಸಿವಿಯಾರಿಟಿ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಬಟ್ ಸಿವಿಯಾರಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳಲ್ಲ, ಬಟ್ ವಾಚ್ ಮಾಡಬೇಕಾಗುತ್ತೆ. ವಲ್ನರಬಲ್ ಗ್ರೂಪ್ ಅಂತ ನಾವೇನು ಹೇಳ್ತೀವಿ ಅವರು ಖಂಡಿತವಾಗ್ಲೂ ಇದರಿಂದ ಹುಷಾರಾಗಿರ್ಬೇಕಾದ್ರೆ ಅಂಥವ್ರಿಗೆ ಇದು ಜಾಸ್ತಿ ಎಫೆಕ್ಟ್ ಮಾಡುತ್ತೆ. ಅಂದ್ರೆ ವಯಸ್ಸಾಗಿರೋರು ಇರ್ಬೋದು, ಕ್ಯಾನ್ಸರ್ ಪೇಷಂಟು ಅಥವಾ ಡಯಾಬಿಟಿಸು, ಹೈಪರ್ ಟೆನ್ಷನ್ ಅನ್ಕಂಟ್ರೋಲ್ಡ್ ಇರೋಂಥವ್ರು. ಒಟ್ನಲ್ಲಿ ತಜ್ಞರು ಕೇಸ್ ಹೆಚ್ಚಾಗುತ್ತೆ ಆದ್ರೆ ಸಿವಿಯಾರಿಟಿ ಜಾಸ್ತಿ ಇರಲ್ಲ ಅಂತ ಹೇಳ್ತಿದ್ದಾರೆ. ಅದೇನೇ ಇರ್ಲಿ, ಸದ್ದಿಲ್ಲದೆ ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಾ ಇದ್ರೆ ಮತ್ತೊಂದ್ ಕಡೆ ಉಪತಳಿಗಳ ಹಾವಳಿಯೂ ಹೆಚ್ಚಾಗ್ತಾ ಇದೆ. ಹೀಗಾಗಿ ನೀವು ನಿಮ್ಮ ಎಚ್ಚರಿಕೆಯಲ್ಲಿ ಇರೋದು ಒಳ್ಳೆಯದು. ಸತ್ತಾರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.